ಜಾತಿ ಜನಗಣತಿ ವರದಿಯ ಜ್ವಾಲೆ ಲಿಂಗಾಯತ ಒಕ್ಕಲಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿಂದೆ ಎಲ್ಲ ಬಹಿರಂಗವಾಗಿ ಹೇಳ್ತಾ ಇದ್ರು, ಆದ್ರೆ ಆಂತರಿಕವಾಗಿ ವಿರೋಧ ವ್ಯಕ್ತವಾಗ್ತದೆ. ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಸಹಿಯನ್ನೇ ಹಾಕಿದ್ರು, ಆದ್ರೆ ನೋಡೋಣ, ಚರ್ಚೆಯನ್ನ ಮಾಡ್ತೀವಿ, ಆ ರೀತಿಯಾಗಿ ಏನಾದರೂ ಇದ್ರೆ ಬದಲಾವಣೆಯನ್ನ ಮಾಡೋಣ ಅಂತೆಲ್ಲ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಕೂಡ ಸ್ಪಷ್ಟ ಸೂಚನೆಯನ್ನ ಕೊಟ್ಟಂತಿರುವಂಥದ್ದು, ಸಚಿವರುಗಳು ಬಹಿರಂಗವಾಗಿ ವಿರೋಧವನ್ನ ಮಾಡಂಗಿಲ್ಲ ಅಂತ. ಒಕ್ಕಲಿಗರ ವಿರೋಧ ಸಮುದಾಯದ ಕೈ ನಾಯಕರಿಗೆ ಇಕ್ಕಟ್ಟನ್ನ ತಂದಿಟ್ಟಿದೆ. ಈ ಸೂಚನೆಯಂತೆ ವರದಿಯನ್ನ ಮಂಡನೆ ಮಾಡಲಾಗಿದೆ. ಎಚ್ಚರಿಕೆಯ ನಡೆ ಇಟ್ಟಿರುವಂಥದ್ದು, ಹೆಜ್ಜೆಯನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇಂದು ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಇದು ಬಲ ಪ್ರದರ್ಶನನೋ ಅಥವಾ ಒಗ್ಗಟ್ಟಿನ ಪ್ರದರ್ಶನನೋ ಅನ್ನುವಂಥ ಪ್ರಶ್ನೆ ಇದೆ. ನಾಳೆ ವೀರಶೈವ ಲಿಂಗಾಯತ ಶಾಸಕರ ಸಭೆ ಇದೆ. ಪಕ್ಷದ ಪರ ನಿಲ್ಬೇಕೋ ಅಥವಾ ಸಮುದಾಯದ ಪರವೋ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಗೊಂದಲದಲ್ಲೇ ಸಿಲುಕಿದ್ದಾರೆ ಕೈ ನಾಯಕರು, ಶಾಸಕರುಗಳು, ಸಚಿವರುಗಳು. ಏನ್ ಮಾತನಾಡಬೇಕು, ಏನ್ ಹೇಳಬೇಕು, ಯಾವ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥ ಇಕ್ಕಟ್ಟಿನಲ್ಲಿದ್ದಾರೆ. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಅವ್ರು ಸಮೀಕ್ಷೆ ಮಾಡಿದಾಗ 6 ಕೋಟಿ ನಮ್ದು, ಈಗ 7 ಕೋಟಿ ಆಗಿದೆ ನಮ್ದು. 1 ಕೋಟಿ ಜನ ಅಲ್ಲಿಗೆ ಎಲ್ಲೋಗ್ಬೇಕು, ಈಗ ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು. ಅವರೆಲ್ಲ ಹೋಗಿ ಸಮೀಕ್ಷೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. 1 ಕೋಟಿ ಜನ ಏನು ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕಾ, ಹಿಂದೂ ಮಹಾಸಾಗರಕ್ಕೆ ಬೀಳ್ಬೇಕಾ ಅವರೆಲ್ಲ? ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್. ಬಿಡ್ತೀನಿ, ಹಸರಾವ್ ಬಿಡ್ತೀನಿ, ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ನೋಡಿ, ಬರದ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದ್ದೀನಿ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ನೇತೃತ್ವ ಮಾಡ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ, ಇದನ್ನ ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ, ಅವ್ರಿಗೂ ಏನು ಕೈ ತಲುಪಿಲ್ಲ, ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ಊಹಾಪವ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಹೇಳ್ತಾರೆ. ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ, ನಮ್ಮ ಪಾರ್ಟಿ, ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ. ಯಾಕಂದರೆ 10 ವರ್ಷಕ್ಕೊಂದ್ಸಲ ನೀವು ಸಾಮಾಜಿಕ, ಶೈಕ್ಷಣಿಕ ಎಲ್ಲವೂ ಕೂಡ ವರದಿ ತೆಗೆದುಕೊಳ್ಬೇಕಾಗುತ್ತೆ. ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನು ಇವ್ರು ಕಸದ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ, ಹಾಗಾಗಿ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡಲೇಬೇಕಾಗತ್ತೆ. ಇವರು ಮೊನ್ನೆ ತಾನೇ ಮಂಡನೆ ಆಗಿದೆ, 17 ಚರ್ಚೆ ಆಗ್ತಿದೆ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ತೆಂಗಿಡ್ತೀರಿ. ವಿತೌಟ್ ನೋಯಿಂಗ್ ದಿ ಸೈನ್ಸ್ ಹೌ ಕ್ಯಾನ್ ಯು ಸೇ ಇಟ್ಸ್ ಅನ್ಸೈಂಟಿಫಿಕ್? ನಾನಿನ್ನ ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ, ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಇದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು, ಮುಂದಕ್ಕೆ ನಾವು ಇನ್ನು ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತಾ ಹೋಗೋಣ. ಜಾತಿ ಜ್ವಾಲೆ ಎದ್ದಿದೆ ಮಧು. ಸ್ಪೆಷಲಿ ಇದರಲ್ಲಿ ನೋಡ್ತಾ ಇರುವಂಥದ್ದು ಪ್ರಮುಖವಾಗಿ ಪ್ರಬಲ ಸಮುದಾಯಗಳಂತೂ ವಿರೋಧವನ್ನು ವ್ಯಕ್ತಪಡಿಸ್ತವೆ ಅಂತ ಮುಂಚೆನೇ ಗೊತ್ತಿತ್ತು, ಬಿಕಾಸ್ ಇದು ಆಲ್ರೆಡಿ ಲೀಕ್ ಆಗಿದ್ದಂಥ ರಿಪೋರ್ಟ್. ಈಗ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಎದುರಾದಂತೆ ಕಾಣಿಸ್ತಾ ಇದೆ. ಬಟ್ ಎಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗ್ಬಿಡ್ತೀವಿ ಅನ್ನುವಂಥ ಭಯನೂ ಕೂಡ ಕಾಡ್ತಾ ಇದೆ. ಸೊ ಹೀಗಾಗಿ ಇದಕ್ಕೇನೆ ಡೆಡಿಕೇಟೆಡ್ ಆಗಿರುವಂಥ ಒಂದು ವಿಶೇಷ ಸಭೆಯಲ್ಲಿ ಏನು ಮಾಡ್ತಾರೆ ಅದೊಂದು ಸಸ್ಪೆನ್ಸ್ ಇದೆ. ನೋಡ್ತಾ ಹೋಗೋಣ. ನಿಸ್ಸಂಶಯವಾಗಿ ಸಿದ್ದರಾಮಯ್ಯ ಅವರು ಭಾಗಶಃ ಈಗಾಗಲೇ ಈ ಲೀಕ್ಡ್ ರಿಪೋರ್ಟ್ ಇರ್ಬೋದು, ಕ್ಯಾಬಿನೆಟ್ಗೆ ಬಂತು ಅಂತ ಇರ್ಬೋದು, ಇದೆಲ್ಲ ವಿಚಾರದಲ್ಲೂ ಭಾಗಶಃ ಅವರು ಸಕ್ಸಸ್ ಆಗಿಬಿಟ್ಟಿದ್ದಾರೆ. ಅವ್ರದ್ದು ಏನು ಒಂದು ಟಾರ್ಗೆಟ್ ಇತ್ತಲ್ಲ, ಅಜೆಂಡಾ ಇತ್ತಲ್ಲ, ಅದನ್ನು ಟಚ್ ಮಾಡ್ಕೊಂಡಿದ್ದಾರೆ. ಇವತ್ತಿದು ದೊಡ್ಡ ಪಬ್ಲಿಕ್ ಡೊಮೈನಲ್ಲಿ ಬಿಗ್ಗೆಸ್ಟ್ ಚರ್ಚೆ ಆಗ್ತಾ ಇದೆ. ಈ ದೊಡ್ಡ ಮಟ್ಟದ ಚರ್ಚೆ ಏನಾಗಬೇಕಾಗಿತ್ತು, ಆ ಒಂದು ಚರ್ಚೆ ಆಗಬೇಕು ಅನ್ನೋದನ್ನೇ ಸಿದ್ದರಾಮಯ್ಯ ಬಯಸಿದ್ದು. ಆ ಚರ್ಚೆಯ ಸುತ್ತ ಅವರ ಕುರ್ಚಿಯ ಸುರಕ್ಷತೆ ಇದೆ, ಅವರ ನಾಯಕತ್ವದ ಜನಪ್ರಿಯತೆ ಇದೆ, ಅವರ ಪಕ್ಷದ ಕೋರ್ ಅಜೆಂಡಾ ಇದೆ. ಸೊ 10 ಆಯಾಮಗಳು, ಆದ್ಯತೆಗಳು ಈ ಒಂದು ರಿಪೋರ್ಟ್ಗಿದೆ. ಆ ಕಾರಣಕ್ಕೆ ಏನು ಮಾಡಬೇಕಿತ್ತು ಅದನ್ನು ಮಾಡಿದರೆ, ಮತ್ತು ಸರಿಯಾಗಿ 5 ವರ್ಷದ ಮಧ್ಯಭಾಗಕ್ಕೆ ಆಗುವ ರೀತಿ ಬಿಡುಗಡೆ ಮಾಡಿರುವಂಥದ್ದು ಕೂಡ ಏನಿದೆ, ಅಥವಾ ಟೇಬಲ್ ಮಾಡ್ಕೊಂಡಿರೋಂಥದ್ದು ಏನಿದೆ ಕ್ಯಾಬಿನೆಟಲ್ಲಿ, ತುಂಬ ಸ್ಪೆಷಲ್ ಆಗಿ ಇದನ್ನು ಟ್ರೀಟ್ ಮಾಡಿದ್ದಾರೆ. ಸೊ ಇವತ್ತು ನೋಡಿ ಟೋನ್ ಡೌನ್ ಆಗಿಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ಗೆ. ಯಾಕಂದರೆ ಪಾರ್ಟಿಯ ಕೋರ್ ಇಶ್ಯೂ, ರಾಹುಲ್ ಗಾಂಧಿ ಸ್ವೀಕೃತಿ ಆಗಿದೆ ಅಥವಾ ಒಪ್ಪಿಗೆ ಆಗಿದೆ, ಮಾಡೋಣ ಗೋ ಹೆಡ್ ಅನ್ನೋ ರೀತಿ. ತೆಲಂಗಾಣದಲ್ಲಿ ನೋಡಿ ಒಳ ಮೀಸಲಾತಿ ಬೇರೆ ಇದಾಗ್ತಾ ಇದೆ, ಬಿಹಾರದಲ್ಲಿ JDU ಕೂಡ ಮಾಡಿತ್ತು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಮೊದಲು ಶುರು ಮಾಡಿದವರು ದಶಕದ ವರದಿಗೆ ಒಂದು ನ್ಯಾಯ ಕೊಡಬೇಕು ಅಥವಾ ಮುಕ್ತಿ ಕೊಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ ಸಿದ್ದರಾಮಯ್ಯ, ಈ ಮೂಲಕ ಒಂದೇ ಕಲ್ಲಲ್ಲಿ 10 ಹಕ್ಕಿಗಳನ್ನು ಹೊಡೆದಂಗಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಬ್ರೇಕ್ ಬಿತ್ತು. ಅವ್ರು ನಾನೇ CM ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ಏನಿತ್ತು, ಆ ಆತ್ಮವಿಶ್ವಾಸಕ್ಕೆ ಹಿನ್ನಡೆ ಆಗಿದೆ. ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ವೈಯಕ್ತಿಕವಾಗಿ ಎದುರಿಸಬಹುದು, ಆದರೆ ಸಿದ್ದರಾಮಯ್ಯ ಅವರ ಕೈಯಲ್ಲಿರೋ ರಿಪೋರ್ಟನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಇಲ್ಲ. ಯಾಕಂದರೆ ಸೀದಾ ಅವರು ನನಗೆ ಯಾರು ಓಟು ಬೇಡ ಅಂತೇಳಿ ನಾನು ಬರೀ ಒಕ್ಕಲಿಗರ ಓಟಲ್ಲಿ CM ಆಗಿಬಿಡ್ತೀನಿ, ಅದು ಅತ್ಯಂತ ಭ್ರಮೆ ಆಗುತ್ತೆ. ಅದೇ ರೀತಿ MB ಪಾಟೀಲ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ನಾವು ನಮ್ಮ ಸಮುದಾಯಗಳ ಓಟಲ್ಲಿ ಗೆದ್ದು ಬಿಡ್ತೇವೆ ಅಂದರೆ ಅದು ಅತ್ಯಂತ
ಏನೋ ಮೂರ್ಖತನ ಆಗುತ್ತೆ, ಅದು ಅವ್ರಿಗೂ ಗೊತ್ತಿದೆ ರಾಜಕೀಯವಾಗಿ ಸೂಕ್ಷ್ಮ ಇರೋದ್ರಿಂದ. ಮತ್ತು ಕಂಪ್ಲೀಟ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗೋಯ್ತು. ಇವಾಗ ಒಬ್ಬ SC/ST ಓಟ್ ಇಲ್ಲದೆ ಯಾವ ಲಿಂಗಾಯತರಾಗಲಿ ಒಕ್ಕಲಿಗರಾಗಿ ಗೆಲ್ಲಕ್ಕಾಗಲ್ಲ. ಮಾರ್ಜಿನ್ ಏನು ಬರ್ತಾ 5,000, 10,000, 15,000, 20,000, 25,000 ಇವೆಲ್ಲವೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಇಲ್ಲಿ ಆ ಒಂದು ಸಮುದಾಯದ ಏನು ಕೃಪೆ ಇಲ್ಲದೆ ಅವ್ರು ಗೆಲ್ಲಕ್ಕಾಗಲ್ಲ. ಆ ಕಾರಣಕ್ಕೆ ಸಿಟ್ಟನ್ನು ಕೂಡ ಮಾಡ್ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಅವೈಜ್ಞಾನಿಕ ಅಂತ ಹೇಳ್ತಾ ಇರ್ಬೋದು, ಮತ್ತು ವೈಜ್ಞಾನಿಕವಾಗಿ ಮಾಡೋಣ, ಮರುಪರಿಶೀಲನೆ ಮಾಡೋಣ, ಗಣತಿ ಮಾಡೋಣ, ಹಿಂಗೆ ಹೇಳ್ಬೋದೇ ಹೊರತು ಅದು ಒಂದು ಪೊಲಿಟಿಕಲ್ ಅಜೆಂಡಾ. ಆದರೆ ಇವತ್ತಿನ ಮಟ್ಟಿಗೆ ಲ್ಯಾಂಡ್ಸ್ಕೇಪ್ ಏನು ಚೇಂಜ್ ಮಾಡಬೇಕಾಗಿತ್ತು ಅದನ್ನು ಮಾಡಾಗಿದೆ. ನಾಳೆ ಕುಮಾರಸ್ವಾಮಿ ಅವರಾಗಲಿ, DK ಶಿವಕುಮಾರ್ ಅವರಾಗಲಿ, ನಾಳೆ ನಾವೇ ಒಕ್ಕಲಿಗ CM ಅಂತ ಹೇಳೋಕ್ಕಾಗಲ್ಲ, ಅಥವಾ MB ಪಾಟೀಲ್ರಾಗಲಿ ಅಥವಾ ಇಲ್ಲಿ ವಿಜಯೇಂದ್ರ ಆಗಲಿ ನಾವು ನಮ್ಮ ನಾಯಕತ್ವದಲ್ಲಿ ಸರ್ಕಾರವನ್ನು ತಂದುಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ವೇರಾಸ್ ಸಿದ್ದರಾಮಯ್ಯ ಅವರು ಅವರ ಮುಖಾಮುಖಿ ಇರುವಂಥ ನಾಯಕರುಗಳಿಗೂ ಕೂಡ ಏಟು ಕೊಟ್ಟರು, ಅವರ ಸಹವರ್ತಿಗಳಲ್ಲೂ ಕೂಡ ಕೆಲವರಿಗೆ ಏಟು ಕೊಟ್ಟರು. ಸಮುದಾಯದ ಶಕ್ತಿ ಮತ್ತೊಂದು ಅಂತ ಅವ್ರಿಗೆ ಆಪ್ತರಿಗೆ ಅನುಕೂಲ ಆಗಬೇಕಾಗಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವ್ರ ಕೂಗೇನಿತ್ತು ಅದಕ್ಕಿಂತ ಸ್ವಲ್ಪ ಬಲ ಸಿಕ್ತು, ಅಥವಾ ಪರಮೇಶ್ವರ್ ಅವರು ಆಗ್ತಾರೋ ಬಿಡ್ತಾರೋ ಅಂತಹವರ ಕೂಗಿಗೆ ಇನ್ನೊಂದಷ್ಟು ಬಲ ಸಿಕ್ತು. ಈ ಕಾರಣಕ್ಕೆ ಈ ಒಂದು ಜಾತಿ ಜ್ವಾಲೆ ಏನಾಗಿದೆ ಸಕ್ಸಸ್ಫುಲ್ ಅಂತೂ ಅವರು ಭಾಗಶಃ ಆಗೋಗಿದ್ದಾರೆ. ಇನ್ನು ನೆಕ್ಸ್ಟ್ ಅದು ಏನಾಗುತ್ತೋ ಸೆಕೆಂಡ್ರಿ. ಆದರೆ ಪೊಲಿಟಿಕಲಿ ಒಂದು ಮೆಸೇಜ್ ಏನನ್ನು ಕೊಡಬೇಕಿತ್ತು, ನರೇಟಿವನ್ನು ಏನು ಬಿಲ್ಡ್ ಮಾಡಬೇಕಿತ್ತು, ಪರ್ಸ್ಪೆಕ್ಟಿವನ್ನು ಏನು ಡೆವಲಪ್ ಮಾಡಬೇಕು, ಅದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಪಟೇಲ್ರೆ, ಈಗ ಆಲ್ರೆಡಿ ಈ ವಿಶೇಷ ಸಚಿವ ಸಂಪುಟ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಯಾರ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದು, ಅದರ ಜೊತೆಗೆ ಸಚಿವ ಸಂಪುಟನೂ ಕೂಡ ಆಲ್ಮೋಸ್ಟ್ ಅರ್ಧ ಭಾಗ ಆಗಿದೆ. ಒಂದು ಸೈಡು ವಿರೋಧ ರೀತಿಯಲ್ಲಿ ಕಾಣಿಸ್ತಾ ಇದೆ, ಮತ್ತೊಂದು ಸೈಡ್ ಸಪೋರ್ಟಿವ್ ಆಗಿ ಕಾಣಿಸ್ತಾ ಇದೆ. ಆದರೆ DK ಶಿವಕುಮಾರ್ ಇಕ್ಕಟ್ಟು ಹೆಂಗಿದೆ ಅಂದರೆ, ಅವರು ಈ ಮುಂಚೆನೇ ಸಹಿ ಹಾಕಿದ್ದೇ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿತ್ತು, ನಾವು ಜಾತಿ ಗಣತಿಗೆ ವಿರೋಧ ಇದ್ದೀವಿ ಅಂತ. ದೇವೇಗೌಡರು ಸೇರಿದಂತೆ ಇವರೆಲ್ಲ ಸಹಿ ಹಾಕಿಕೊಟ್ಟಿದ್ರು. ಲಿಂಗಾಯತ ಸಮುದಾಯದಲ್ಲೂ ಕೂಡ ಅಷ್ಟೇ, ಶಾಮನೂರು ಶಿವಶಂಕರಪ್ಪ ಅವರು, MB ಪಾಟೀಲ್ ಅವರು ಸೇರಿದಂತೆ ಈಶ್ವರ್ ಖಂಡ್ರೆ ಅವರೆಲ್ಲ ಸಹಿ ಹಾಕಿ ಮುಖಾಂತರ ಇದೊಂದು ಅವೈಜ್ಞಾನಿಕ ಅಂತ ಹೇಳಿದರು. ಬಟ್ ಇವಾಗ ಅಲ್ಲೋಗಿ ಏನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದೇ ಕುತೂಹಲ ಇರುವಂಥದ್ದು. ಆದರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ CM ಆಸೆಗೂ ಕೂಡ ಕನಸಿಗೂ ಕೂಡ ತಣ್ಣೀರು ಎಲ್ಲಿ ಎರ್ಚಿಬಿಡುತ್ತೆ, ನಾನು ವಿರೋಧ ಮಾಡಿದ್ರೆ ಬಹಿರಂಗವಾಗಿ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ DK ಶಿವಕುಮಾರ್, MB ಪಾಟೀಲ್. ಅಫ್ಕೋರ್ಸ್ ಈಗ ಒಂದು ಮಾತು ಹೇಳಿದರು, ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಮತ್ತು ಕಾಂಗ್ರೆಸ್ನ ಇದು ಪೊಲಿಟಿಕಲ್ ಇಡನ್ ಅಜೆಂಡಾ ಕೂಡ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ಕೋರ್ ಮೀಟಿಂಗ್ ಸೇರಿದ ಸಂದರ್ಭದಲ್ಲಿ ಅದು ಇತ್ತೀಚೆಗೆ ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆಗೂ ಮುನ್ನ ಒಂದು ಕೋರ್ ಮೀಟಿಂಗನ್ನು ಸೇರ್ತಾರೆ. ಕಳೆದ 2 ಚುನಾವಣೆಯಲ್ಲಿ ಅವರಿಗೆ ಯಾರು ಹಿನ್ನಡೆ ಆಯಿತು ಅನ್ನೋದು ಚರ್ಚೆ ಆಗುತ್ತೆ. ದೇಶಾದ್ಯಂತ ಮೇಲ್ವರ್ಗದ ಸಮುದಾಯದವರು ಎಲ್ಲೊಂದು ಕಡೆ ಕಾಂಗ್ರೆಸ್ನಿಂದ ವಿಮುಖ ಆಗ್ತಿರ್ತಕ್ಕಂಥದ್ದು, ದೂರ ಹೋಗ್ತಿರ್ತಕ್ಕಂಥದ್ದು, ಮತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಯಾವ್ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ವೋಟ್ಸ್ ಬಿತ್ತು ಅಂತೇಳಿ ಆ ಒಂದು ಚರ್ಚೆ ಆದ ಸಂದರ್ಭದಲ್ಲಿ, ಮತ್ತು ವಿಧಾನಸಭೆ ಚುನಾವಣೆಯ ಚರ್ಚೆಗಳಲ್ಲಿ ಕೂಡ ಒಂದಷ್ಟು ಡಾಟಾವನ್ನು ಎತ್ಕೊಳ್ತಾರೆ. ಆ ಡಾಟಾವನ್ನು ಎತ್ಕೊಂಡ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆ ಒಂದು ಥಿಂಕ್ ಟ್ಯಾಂಕ್ ಟೀಮ್ ಚರ್ಚೆಯನ್ನು ಮಾಡುತ್ತೆ. ನಮಗೆ ಕಾಂಗ್ರೆಸ್ನ ಕೈ ಹಿಡಿತಕ್ಕಂಥವ್ರು ಈ ಸಮುದಾಯ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಪರಿಶಿಷ್ಟ ಜಾತಿ, ಪಂಗಡದವರು. ಮೇಲ್ವರ್ಗದ ಸಮುದಾಯ ಭಾರತೀಯ ಜನತಾ ಪಕ್ಷದ ಪರ ಹೋಗ್ತಿದ್ದಾರೆ. ಮತ್ತು ಮೇಲ್ವರ್ಗದ ಸಮುದಾಯದವರು ಕೂಡ ಅವರು ಫಂಡ್ ರೈಸರ್ ಕೂಡ ಆಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಅಧಿಕಾರಯುತವಾಗಿ ಬಲಿಷ್ಠರಾಗಿದ್ದಾರೆ ಮತ್ತು ರಾಜಕೀಯಯುತವಾಗಿ ಬಲಿಷ್ಠರಾಗಿದ್ದಾರೆ, ಆರ್ಥಿಕವಾಗಿ ಕೂಡ ಬಲಿಷ್ಠರಾಗಿದ್ದಾರೆ. ಹಾಗಾಗಿ ಜಾತಿ ಸಮೀಕ್ಷೆ ಅನ್ನೋದು ಆದರೆ ದೇಶಾದ್ಯಂತ ಆದರೆ ಒಂದು ಚರ್ಚೆ ಆಗುತ್ತೆ. ಚರ್ಚೆ ಆದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ತಳ ಸಮುದಾಯ ಏನಿದೆ, ಶೋಷಿತ ಸಮುದಾಯ ಏನಿದೆ, ಅವೆಲ್ಲವೂ ಕೂಡ, ಹಿಂದುಳಿದ ಸಮುದಾಯ ಏನಿದೆ, ಅವೆಲ್ಲವೂ ಕೂಡ ಕಾಂಗ್ರೆಸ್ನ ಮತಗಳಾಗಿ ಪರಿವರ್ತಿಸ್ಬೋದು, ಒಂದು ಸಾರ್ವಜನಿಕ ಚರ್ಚೆಯನ್ನು ಮಾಡ್ಬೋದು ಅಂತೇಳಿ ಆ ಒಂದು ಇಂಟರ್ನಲ್ ಒಂದು ಕೋರ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ನಡೀತಾ. ಆ ಚರ್ಚೆ ಆದ ತಕ್ಷಣ ಲೋಕಸಭೆಯಲ್ಲಿ ಅಜೆಂಡಾವನ್ನು ಘೋಷಣೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ದೇಶಾದ್ಯಂತ ಜಾತಿ ಜನಗಣತಿ ಆಗಬೇಕಂತೇಳಿ ದೊಡ್ಡ ಮಟ್ಟದ ಉಯಿಲೆಬ್ಬಿಸ್ತಾರೆ. ಅವರ ಚುನಾವಣಾ ಪ್ರಮುಖ ಅಜೆಂಡಾ ಆಗುತ್ತೆ. ಅನಿವಾರ್ಯವಾಗಿ ಕೂಡ BJP ಕೂಡ ಜಾತಿ ಜನಗಣತಿಗೆ ಒಪ್ಕೊಂಡಿರ್ತಕ್ಕಂಥ. ಹಾಗಾಗಿ 2020ರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಇರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ತೆಲಂಗಾಣ ಸರ್ಕಾರಕ್ಕೆ ಕೂಡ ಅವರು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಘೋಷಣೆಯನ್ನು ಮಾಡಿರುವಂಥದ್ದು. ಈಗ ಕರ್ನಾಟಕ ಸರ್ಕಾರ ಕೂಡ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಇದೆಯಲ್ಲ, ಮತ ಬ್ಯಾಂಕನ್ನು ಭದ್ರ ಮಾಡ್ತಾ ಅನ್ನೋಕ್ಕಿಂತಲೂ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಜನರನ್ನು, ಮತದಾರರನ್ನು ಇಲ್ಲಿ ಭದ್ರಪಡಿಸಿರ್ತಕ್ಕಂಥದ್ದು. ಅಲ್ಲಿ ಓಪನ್ ಆಗಿ ಹೇಳಿದ್ರೆ 60% ಅಹಿಂದ ಸಮುದಾಯ ಇದೆ, ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಇದ್ದಾರೆ ಅನ್ನೋದು ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ನಿಮಗೆ ನೋಡಿ ಅವರ ಬುದ್ಧಿವಂತಿಕೆ ನೋಡಿ. 2015 ಏಪ್ರಿಲ್ 11ನೇ ತಾರೀಕು ಸರ್ಕಾರ, ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಒಂದು ಆದೇಶವನ್ನು ಮಾಡಿದರು. ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ, ಒಂದು ಸಮೀಕ್ಷೆ ಆಗಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ. ಅಲ್ಲಿದ ನಂತರ ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಗೆ ಕರೆಕ್ಟು ಏಪ್ರಿಲ್ 11ನೇ ತಾರೀಕು 2025 ಅಲ್ಲಿಗೆ ಬರ್ತಿ 10 ವರ್ಷಗಳಾಗಿರ್ತವೆ. 10 ವರ್ಷದ ನಂತರ ಆದರೆ ಎಕ್ಸ್ಪೈರ್ಡ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಇರ್ತಕ್ಕಂಥೇನು ಪ್ರತಿ 10 ವರ್ಷಕ್ಕೊಂದ್ಸರಿ ಜಾತಿ ಜನಗಣತಿ ಆಗಬೇಕು ಅನ್ನೋದು ಇರ್ತಕ್ಕಂಥದ್ದು. ಎಲ್ಲಿ ಆಗ್ತಿದೆ 10 ವರ್ಷಗಳಿಗಂತ ಎಲ್ಲಿ ಆಗ್ತಿದೆ? ಈಗಾಗಲೇ 2011ರಲ್ಲಿ ಜಾತಿ ಜನಗಣತಿ ಆಯಿತು. ಅದಾದಮೇಲೆ ಎಷ್ಟಾಯ್ತು? ಈಗ 2025, ಸುಮಾರು 15 ವರ್ಷ ಆಗ್ತಾ ಬಂತು. ಹಾಗಾಗಿ
ಈಗ ಹೊಸ ಸಮೀಕ್ಷೆ ಮಾಡಿದ್ರು ಕೂಡ ಸಿದ್ದರಾಮಯ್ಯಗೆ ಲಾಭನೇ ಇದು. ಯಾಕಂತ ಈಗ ಪಬ್ಲಿಕ್ ಪ್ರಪೋರ್ಷನೇಟ್ಲಿ ಸೇಮ್ ನಂಬರ್ ಜಾಸ್ತಿ ಆಗುತ್ತೆ, ಸೇಮ್ ನಂಬರ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗುತ್ತೆ. ಯಾಕಂದರೆ ಅವೇರ್ನೆಸ್ ಆಗುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ಅವರವರ ಜಾತಿನ ಈಗ ವೀರಶೈವ ಲಿಂಗಾಯತ ಅಂತ ಹೇಳಲ್ಲ, ಈಗ ಪಂಚಮಸಾಲಿ ಅಂತ ಹೇಳಿಲ್ಲ ಕೆಲವರು, ನಾವು ಲಿಂಗಾಯತರು ಅಂತ ಹೇಳಿದ್ದಾರೆ. ಈಗ ಏನಾಗ್ತದೆ, ಅವೇರ್ನೆಸ್ ಆಗ್ತದೆ, ನಾವು ಪಂಚಮಸಾಲಿ ಲಿಂಗಾಯತರು, ನಾವು ಸಾಧರು, ಬಣಜಿಗರು, ಗಾಣಿಗರು, ನಾವು ವೀರಶೈವರು, ಜಂಗಮರು ಅಂತ ಹೇಳ್ತಾ ಬೈಫರ್ಕೆಟ್ ಆಗ್ತಾ ಹೋಗುತ್ತೆ. ಇದು ಈಗ ಪಬ್ಲಿಕ್ ಡೊಮೇನಿಗೆ ಬಂದು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆದ ತಕ್ಷಣ ಎಲ್ಲರೂ ಒಕ್ಕೂರ್ಲ ಇಲ್ಲ ಮತ್ತೊಂದು ಮಾಡೋಣ, ಸಿದ್ದರಾಮಯ್ಯಗೆ ಲಾಸ್ ಇಲ್ಲ, ಆಯಿತು ಮಾಡೋಣ ಅಂತೇಳಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಯಿತಾ, ಈಗ ಎಲ್ಲರೂ ಕೂಡ ವೀರಶೈವ ಮತ್ತು ಇನ್ನೂ ಕೂಡ ಅದು ಸಿದ್ದರಾಮಯ್ಯನವರಿಗೆ ಲಾಭ. ಏನು ಮಾಡ್ತಾರೆ, ಎಲ್ಲ ನಾವು ವೀರಶೈವ ಲಿಂಗಾಯತರು ಒಟ್ಟಾರೆ ರಾಜ್ಯದಲ್ಲಿ 1 ಕೋಟಿ ಇದ್ದೀವಿ ಅಂತ ಹೇಳ್ತಾರೆ. ನಾವು ಒಕ್ಕಲಿಗ ಸಮುದಾಯದವರು 75ರಿಂದ 80 ಲಕ್ಷ ಇದ್ದೀವಿ ಅಂತ ಹೇಳ್ತಾರೆ. ಪಂಚಮಸಾಲಿಯವರು ಅವರೇ ಹೇಳ್ತಾರೆ ನಾವು 60 ಲಕ್ಷದಿಂದ 70 ಲಕ್ಷ ಇದ್ದೀವಿ ಅಂತ ಹೇಳಿ. 12 ಕೋಟಿ ಜನ. ಮತ್ತೆ ಇವತ್ತೇನು ಪ್ರತಿಪಕ್ಷಗಳು ಪಟೇಲ್ರೆ ಆಕ್ಷೇಪ ಮಾಡ್ತಾ ಇದ್ದಾವಲ್ಲ, ಸರಿಯಾಗಿ ಮಾಡಿಲ್ಲ ಮತ್ತೊಂದು ಮಗದೊಂದು ಅಂತ, ಅಲ್ಲಿ ವೈಯಕ್ತಿಕವಾಗಿ ಶಾಸಕರ ವೈಫಲ್ಯವೂ ಕೂಡ ಆಗುತ್ತೆ. ಅವರವರ ಕ್ಷೇತ್ರದ ಜಾತಿಗಳನ್ನ ಸರಿಯಾಗಿ ಏನು ಗಣತಿಯ ಟೈಮಲ್ಲಿ ಮಾಡಿಸ್ತಿಲ್ಲ ಅಂತಂದ್ರೆ ಇವತ್ತು ಬಾಯಿ ಬಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಈಗ ಹೊಸ ಸಮೀಕ್ಷೆ ಏನು ಮಾಡಿ, ಈಗ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡ್ತಾರೆ, ಇದು ಪಬ್ಲಿಕ್ ಡೊಮೇನ್. ಆದ್ರೆ ಅಲ್ಲಲ್ಲ, ಇದು ಅವರು ಜಾರಿ ಮಾಡಲೇಬಾರ್ದೇ ಇರಲಿ, ಸಿದ್ದರಾಮಯ್ಯ ಅವರಿಗೆ ನಷ್ಟ ಇಲ್ಲ. ಈ ಸರ್ಕಾರ ಆಯ್ತು ಮತ್ತೊಂದು ಜಾತಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಸರ್ಕಾರ ವಿಧಾನಸಭೆ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಅದಕ್ಕೆ 6 ತಿಂಗಳು 8 ತಿಂಗಳು ಅದಕ್ಕೊಂದು ಟೈಮ್ ಬಾಂಡ್ ಮಾಡಿ 8 ತಿಂಗಳ ನಂತರ ಬಿಡುಗಡೆ ಮಾಡೋದು ಅಂತ ಹೇಳಿದ್ರೆ ಎಲ್ಲರೂ ಅನಿವಾರ್ಯವಾಗಿ ಒಪ್ಕೋಬೇಕು. ಆಗ ಗೆಲ್ಲುವ ಯಾವಾಗಾದ್ರೂ ಬಿಡುಗಡೆ ಮಾಡಲಿ, ಆದ್ರೆ ಇದೊಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿರೋದ್ರಿಂದ ಈಗ ಜಾತಿ ಸಮೀಕ್ಷೆ ನೋಡಿ, ಒಂದು ಜಾತಿ ಸಮೀಕ್ಷೆಗೆ ಎಲ್ಲರೂ ಕೂಡ ಮೇಲ್ವರ್ಗ ಸಮುದಾಯ ಆಲ್ಮೋಸ್ಟ್ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಅಧಿಕಾರ ರಾಜಕಾರಣ ಇದೆಯಲ್ಲ, ಅಲ್ಲ ಈಗ ಅಧಿಕಾರ ರಾಜಕಾರಣ ವಿರೋಧ ವ್ಯಕ್ತಪಡಿಸೋದಕ್ಕೆ ಕಾರಣ ಇದೆ. ಬಿಕಾಸ್ ಲಿಂಗಾಯತ ಸಮುದಾಯದಲ್ಲಿ, ಒಕ್ಕಲಿಗ ಸಮುದಾಯದಲ್ಲಿ ಇಷ್ಟೊಂದು ಉಪ ಜಾತಿಗಳಿದಾವೆ ಅಂತೆಲ್ಲ ತೋರಿಸಿದ್ದಾರೆ. ಆದ್ರೆ ಮುಸ್ಲಿಂ ಸಮುದಾಯದಲ್ಲಿ ಟೋಟಲಿ 75 ಲಕ್ಷ ಅಂತ ತೋರಿಸಿದ್ದಾರೆ. ಆದ್ರೆ ಇವರಲ್ಲೂ ಕೂಡ ಸಬ್ ಕ್ಯಾಸ್ಟ್ಗಳು 105 ಇದಾವೆ ಅಂತ ಹೇಳಿದ್ದಾರೆ. ಬಟ್ ಒಂದು ಸಮುದಾಯ ನಾನು ಇದೇ ಹೇಳಿದೆ, ಏನು ಮಾಡಿದ್ರೆ ಕೆಲವರೆಲ್ಲ ನಾವು ವೀರಶೈವ ಲಿಂಗಾಯತ ಅಂತ ಕೊಟ್ಟಿದ್ದಾರೆ, ಇನ್ನೂ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಪಂಚಮಸಾಲಿ ಅವ್ರನ್ನ ಐಡೆಂಟಿಟಿಗೆ ಏನು ಮಾಡ್ತಾರೆ ಹೇಳಿ, ಅವರು ಲಿಂಗಾಯತ ಸಮುದಾಯ ಅಂತ ಕೂಡ ನಾವು ಪಂಚಮಸಾಲಿ ಅಂತ ಕೊಡ್ತಾರೆ. ಅರ್ಥ ಆಯ್ತು ಹೇಳಿದ್ದು. ಆಯಾ ಸಮುದಾಯಗಳ ನಾಯಕರು ಯಾವ ರೀತಿ ಅವರಿಗೆ ಜಾತಿ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಮತ್ತೊಂದು ಹೊಸ ಸಮೀಕ್ಷೆ ಆದ್ರೂ ಕೂಡ, ಮತ್ತೊಂದು ಹೊಸ ಸಮೀಕ್ಷೆ ಆದ್ರೆ ಒನ್ಸ್ ಅಗೇನ್ ಸಿದ್ದರಾಮಯ್ಯ ಗೆದ್ದಂತೆ. ಯಾಕಂತ ಹೇಳಿದ್ರೆ ಹೊಸ ಸಮೀಕ್ಷೆ ಆದ ಮತ್ತೆ ಬಿಡುಗಡೆ ಮಾಡಿ ಅನ್ನಂಗಿಲ್ಲಲ್ಲ, ಇದು ಬಿಡುಗಡೆ ಮಾಡಬಾರ್ದು, ಯಾವ ಸ್ವಾಮೀಜಿಗಳು ಒತ್ತಾಯ ಮಾಡಂಗಿಲ್ಲಲ್ಲ. ಆಯ್ತು ನಾವೇ ಅಪ್ಪ ನೀವು ಹೇಳಿದ್ವಲ್ಲ ಸಮೀಕ್ಷೆ ಮಾಡಿಸಿ ಬಿಡುಗಡೆ ಮಾಡ್ತೀವಿ ಅಂತ, ಏನೋ ಒಂದು 5% ಆ ಕಡೆ ಆಗ್ಬೋದು, 5% ಮೈನಸ್ ಆಗ್ಬೋದು, ಇಷ್ಟೇ ಆಗೋದು. ಆದರೆ ಈ ಯುದ್ಧದಲ್ಲಿ ಮಧು ಹೇಳ್ದಂಗೆ ಇಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ, ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಹುಶಃ ಇದು ನೋಡಿ ಏಪ್ರಿಲ್ 11ನೇ ತಾರೀಕು 10 ವರ್ಷ, ಅವತ್ತಿಗೆ 10 ವರ್ಷ ಕಂಪ್ಲೀಟ್, ಅವತ್ತೇ ಕ್ಯಾಬಿನೆಟನ್ನು ಇಟ್ಕೊಂಡು ಅವತ್ತೇ ಕ್ಯಾಬಿನೆಟಲ್ಲಿ ತಂದಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ರಾಜ್ಯದಲ್ಲಿ ಬರೀ ಮೇಲ್ವರ್ಗದ ಸಮುದಾಯದವರೇ ಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೈಮ್ ಮಾಡುವಂಥದ್ದು ಅಲ್ಲ. ಮುಖ್ಯಮಂತ್ರಿ ಬಿಡಿ ಪಟೇಲ್ರೆ, ಎಷ್ಟು ಜನ ಮಿನಿಸ್ಟರ್ಗಳು ಅಹಿಂದದಲ್ಲಿದ್ದಾರೆ, ಒಕ್ಕಲಿಗರಿದ್ದಾರೆ, ಅವೆಲ್ಲ 14 ಜನ ಇದ್ದಾರೆ, ಲಿಂಗಾಯತರು ಮತ್ತು ಒಕ್ಕಲಿಗರು 14 ಜನ ಇದ್ದಾರೆ. ಮುಂದೆ ಒಂದು ಸಾರ್ವಜನಿಕವಾಗಿ ಒಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಿದ್ದಾರೆ, ಮತ್ತೆ ಈ ಸಮುದಾಯಕ್ಕೆ ಒಂದು ಎಜುಕೇಟೆಡ್ ಮೆಸೇಜ್ ಮಾಡ್ತಾರೆ. ನಾವು ಇದೀವಿ 60ರಿಂದ 70%, ನಮಗೆ ಮಾತ್ರ ಯಾಕೆ ಇಷ್ಟು ಪರ್ಸೆಂಟ್ ಕೊಡ್ತಾರೆ? ಕಂಟಕ ಕಾಂಗ್ರೆಸ್ಗೂ ಆಗ್ಬೋದಾ ಅಂತ 75 ಲಕ್ಷ ಅಂತ ತೋರಿಸಿದ್ದಾರೆ ಮುಸ್ಲಿಂನ. ನೆಕ್ಸ್ಟ್ ಟಿಕೆಟ್ ಇವ್ರು ಬರೀ ಈಗ ಕೊಡ್ತಿರುವ ರೀತಿಯಲ್ಲಿ 6-7 ಕೊಡ್ತಾರೆ, ಅದೊಂದು ವಿರೋಧ. ನೋಡಿ, ಯೂಸುಫ್ ಪಠಾಣ್ಗೆ ಕಾಡಿ ಬೇಡಿ ಗೋಗರ್ದು ಕೊಡ್ಸಿದ್ದಾಯ್ತು, ನೆಕ್ಸ್ಟ್ ಹಂಗಲ್ಲ, ಯೂಸುಫ್ ಪಠಾಣ್ ಬೇಕು ಅಂದ್ರೆ ಕೊಡಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಅದು ಜನಸಂಖ್ಯೆ ಅದು ಹೇಳ್ತಾ ಇದೆ. MLA ಗಳ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆವಾಗ MB ಪಾಟೀಲ್ ರೋ DK ಶಿವಕುಮಾರ್ ಹೇಳಿದಂತೆ ನಮ್ಮ ಸಮುದಾಯ ಅಂದ್ರೆ ನಂಬರ್ ಇದೆ, ತಗೊಳ್ಳಿ, ಎಷ್ಟು ಬೇಕು ತಗೊಳ್ಳಿ, ಎಷ್ಟಿದೆ. ಸೊ ಅಭ್ಯಸ್ತೆ ಅದು ಎಲ್ಲಾ ಪಾರ್ಟಿ ಒಳಗಡೆನೂ ಕೂಡ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ. ಆ ಭಯದಲ್ಲಿ ಇವತ್ತು ಇದಾಗ್ತಿರೋದೇ ಹೊರತು ಮೋಸ್ಟ್ಲಿ ಇದು ಮುಂದುವರೆದ ಭಾಗ ಅಂತ ನೋಡಿದ್ರೆ ಯಾವ ಕಾನ್ಸ್ಟಿಟ್ಯೂಯನ್ಸಿಲಿ ಎಷ್ಟಿದೆ ಅನ್ನುವಂಥದ್ದು ಏನಾದರೂ ರಿಲೀಸ್ ಆದಂತ ಸಂದರ್ಭದಲ್ಲಿ ಇನ್ನಷ್ಟು ಜ್ವಾಲೆ ದೊಡ್ಡ ಮಟ್ಟದಲ್ಲಿ ಉರಿಬಹುದು. ಯಾಕಂದ್ರೆ ಈಗ ಟೋಟಲಿ ಅಂತ ಹೇಳಿದ್ದಾರೆ, ಈಗ ನನ್ನ ಮನೇಲಿ ಆಗಿದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಕೆಲವರಿಗೆ ಪ್ರಶ್ನೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಆ ಕಾನ್ಸ್ಟಿಟ್ಯೂಯನ್ಸಿಲಿ ಎಲ್ಲಿ ಯಾವ ಗ್ರಾಮದಲ್ಲಿ ಎಷ್ಟು ಜನ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ಹೇಳಿದಾಗಲೇ ಇದು ವೈಜ್ಞಾನಿಕವಾಗಿ ನಡೆದಿದೆ ಅನ್ನುವಂಥದ್ದಕ್ಕೆ. ಸಾಮಾನ್ಯವಾಗಿ ಲೋಕಲ್ ಯಾವ್ಯಾವ ಕ್ಯಾಸ್ಟ್ ಅವ್ರಿಗೆ ಗೊತ್ತಿರುತ್ತೆ, MLA ಗೊತ್ತಿರುತ್ತೆ, ಲೋಕಲ್ ಆಬ್ವಿಯಸ್ಲಿ ಎಷ್ಟು ಜನ ಇದೆ, ಯಾವ ಸಂಖ್ಯೆ ಅಂತ ಹೇಳ್ತಿದ್ದಾರೆ. ಬಹುಶಃ ಮತ್ತೊಂದು ಜಾತಿ ಸಮೀಕ್ಷೆ ಆದರೂ ಒಂದು ಸೆಕೆಂಡ್ ಅದು ಅನಿವಾರ್ಯವಾಗಿ ಇದು ಧರ್ಮ ಸಂಕಟ. ಇದು ಯಾರಿಗೆ ಅಂತ ಹೇಳಿದ್ರೆ, ಇದು ಯಾರು ವಿರೋಧ ಮಾಡ್ತಾರೆ ಅವ್ರಿಗೆ ಧರ್ಮ ಸಂಕಟನ ಕ್ರಿಯೇಟ್ ಮಾಡಿದ್ರು. ನೆಕ್ಸ್ಟ್ ಸಮೀಕ್ಷೆ ಹೊಸ ಸಮೀಕ್ಷೆ ಆದರೂ ಕೂಡ ಅವ್ರು ಒಪ್ಕೋಬೇಕಂತ ಅನಿವಾರ್ಯ. ಆಗ ಈಸಿ ಆಗುತ್ತೆ, ಇನ್ನೂ ಈಸಿ ಕ್ರಿಯೇಟ್ ಮಾಡಿ ಆಮೇಲೆ ಇಂಪೋಸ್ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಈಗ ವೈಜ್ಞಾನಿಕವಾಗಿಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದೆ ಹೊರತು ಜಾತಿ ಪಾಲಿಟಿಕ್ಸ್ ಮಾಡಬೇಡಿ ಅಂತ ಹೇಳ್ತಿದ್ರೆ ಹೊರತು ಜಾತಿ ಗಣತಿ ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ಮೇ ಬಿ 2026 ಕಾಯಲೇಬೇಕು ಅನ್ಸುತ್ತೆ ಕೇಂದ್ರ ಸರ್ಕಾರ ಜನಗಣತಿಯನ್ನ ಮಾಡುವವರೆಗೂ ಕೂಡ. ಎಲ್ಲಿಗೆ ಯಾವ ಹಂತಕ್ಕೆ ಅಲ್ಲಿವರೆಗೂ ಇದು ಚರ್ಚೆಯನ್ನು ಉಳಿಸ್ಕೊಂಡಿರುತ್ತೆ ಅನ್ನುವಂಥದ್ದು. 28ರವರೆಗೆ ಸಿದ್ದರಾಮಯ್ಯ ಸೇಫ್ ಆಗ್ತಾರ, ಬೇಕಾಗಿದ್ದು ಅದೇ ಅಲ್ವಾ ಅವ್ರಿಗೆ, ಅದನ್ನ ಮಾಡ್ಕೊಂಡ್ರು. ಓಕೆ, ಧನ್ಯವಾದ ಮಧು. ನಾನು ಪಟೇಲ್ ಇಷ್ಟೋ ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.